ಏನು ಕಾಣುತ್ತೆ ಹೇಳಿ ನೋಡಿ, ಏನಿದೆ. ಸೊ ಸ್ನೇಹಿತರೆ, ಈಗ ಮೊನ್ನೆಯಿಂದ ಒಂದು ರೂಲ್ಸ್ ಆಗಿದೆ. ಅಂದರೆ ಮೊದಲೇ ಇತ್ತು ಆ್ಯಕ್ಚುಲಿ, ಹೆವಿ ಬ್ರೈಟ್ನೆಸ್ ಇರೋ LED ಯೂಸ್ ಮಾಡಿಕೊಂಡು ಗಾಡಿ ಓಡಿಸ್ತಾರೆ ಅಂಥೇಳಿ ಟ್ರಾಫಿಕ್ ಪೊಲೀಸವರು ಫುಲ್ ಸ್ಟ್ರಿಕ್ಟ್ ಆರ್ಡ್ರು ಇದು ಮಾಡಿದ್ದಾರೆ. ಈಗ ನಾವು ಈ ಥರ ಲಾಂಗ್ ರೈಡ್ ಬಂದಿದ್ದೀನಿ. ಸೊ ಈಗ ನೀವು ಜಸ್ಟ್ ಥಿಂಕ್ ಮಾಡಿ, ಈ ರೋಡಲ್ಲಿ ಏನು ಸ್ಟ್ರೀಟ್ ಲೈಟ್ ಇಲ್ಲ, ಏನಿಲ್ಲ, ಏನು ಕಾಣ್ತಾನೆ ಇಲ್ಲ. ಒಂದು ಫುಲ್ ಬಿ ಮೇಲಿದೆ. ನಿಮ್ಗೆ ಏನಾದರೂ ರೋಡ್ ಕಾಣ್ತಿದೆಯಾ? ಇಲ್ಲ ತಾನೇ, ನನಗಂತೂ ಕಾಣ್ತಾ ಇಲ್ಲ. ಅದೇ ಬಟ್ ಈಗ ನೀಟಾಗಿ ಕಾಣ್ತಿದೆಯಲ್ಲ. ಸೊ ಎದುರುಗಡೆ ಗಾಳಿ ಬರ್ತು, ಲೈಟ್ ಆಫ್ ಮಾಡಿಕೊಂಡೆ, ವಾಪಸ್ ಅವ್ರು ಹೋದ್ಮೇಲೆ ಆನ್ ಮಾಡಿಕೊಂಡೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್? ಬ್ಯಾನ್ ಮಾಡೋದ್ರಿಂದ ಏನು ನಮಗೇನು ಸಮಸ್ಯೆ ಇಲ್ಲ, ಬ್ಯಾನ್ ಮಾಡಿ. ಬಟ್ ಎಲ್ಲಿ ಯಾವಾಗ ಯೂಸ್ ಮಾಡಿದರೆ ಅದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಕರೆಕ್ಟಾಗಿ ಒಂದು ರೂಲ್ಸ್ ತೊಗೊಬನ್ನಿ. ನಾವು ಎಲ್ಲ ಕಡೆ ಯೂಸ್ ಮಾಡಲ್ಲ, ಸಿಟಿಲಂತೂ ಯೂಸೇ ಮಾಡಲ್ಲ. ಇದು ಯೂಸೇ ಇಲ್ಲ. ಕ್ಯಾಬ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ, ಸೇಫಾಗಿ ಮನೆಗೆ ರೀಚ್ ಆಗ್ತೀವಿ ಅಥವಾ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಈ ಥರ ರೋಡ್ ಇದ್ದರೆ ಏನು ಕಾಣುತ್ತೆ ಹೇಳಿ ನೋಡಿ, ಏನಿದೆ. ಈ ಥರ ರೋಡ್ ಇದ್ಬಿಟ್ರು ನಮಗೆ ಇದು ನೋಡಿ, ಗಾಡಿನೇ ಆಫ್ ಆಗೋಯ್ತು. ಈ ಥರ ರೋಡ್ ಇಟ್ಕೊಂಡು ಫಾಗ್ ಲೈಟ್ ಯೂಸ್ ಮಾಡಿಬಿಡಿಂದ ನೈಟ್ ಹೆಂಗೆ ಬರೋದು? ನೈಟು ಟ್ರಾವೆಲೇ ಮಾಡಬಾರ್ದಾಗಾದರೆ. ಸೊ ಇದು ನಾವು ರೈಡರ್ಸ್ ಅಂತಲ್ಲ, ಟೂ ವೀಲರ್ಸು ಓಡಿಸೋರು ಬೇರೆ ಯಾರು ಇರಲ್ವಾ? ಡೈಲಿ ಆಫೀಸ್ಗೆ ಹೋಗೋರು ಯಾರು ಇರಲ್ವಾ? ಇಲ್ಲಿಂದ ಇರ್ತಾನೆ. ರೋಡ್ ಸರಿ ಇಲ್ಲ, ಅದ್ರ ಮೇಲೆ ನೀವು ಎಕ್ಸ್ಟ್ರಾ ಲೈಟ್ ಹಾಕ್ಸ್ಬಿಡಿ ಅಂತಾರೆ. ನಾವೇನು ಶೋಕಿಗೆ ಹಾಕ್ಸ್ತೀವ? ನಮ್ಮ ದುಡ್ಡೆಲ್ಲ ತಾನೇ ಹಾಕ್ಸೋದು. ಅದು ಆಫ್ಟರ್ ಮಾರ್ಕೆಟ್ ಲೈಟ್ಸು ಸಿಗಬೇಕು ಅಂತೇಳಿ ಅದಕ್ಕೆ ಅವ್ರ ಅಂಗಡಿಯಲ್ಲಿ ಮಾರೋಕ್ಕೆ ಲೈಸೆನ್ಸ್ ಕೊಟ್ಟವರು ನೀವೇ ತಾನೇ. ಅವ್ರ ಅಂಗಡಿಗಳಿಗೆ ಲೈಸೆನ್ಸ್ ಎಲ್ಲ ಕೊಟ್ಬಿಟ್ಟು ಈಗ ನಾವು ಅವ್ರ ಹತ್ರ ಪರ್ಚೇಸ್ ಮಾಡಿಕೊಂಡು ನಾವು ಮಾತ್ರ ಹಾಕ್ಸ್ಬಾರ್ದಂತೆ. ನಾವು ಈಗ ಒಂದು ಲೈಟ್ ತೊಗೋತೀವಿ ಅಂತ ಅಂದ್ಕೊಳ್ಳಿ, ಅದ್ರ ಮೇಲೆ GST ಯಾಕೆ ಹಾಕ್ತಾರೆ? ಪರ್ಚೇಸ್ ಮಾಡಬೇಕಾದ್ರೆ GST ಯಾರಿಗೂ ಹೋಗುತ್ತೆ? ಗೌರ್ಮೆಂಟಿಗೆ ತಾನೇ, ಸ್ಟೇಟ್ಗೆ ಹೋಗುತ್ತೆ, ಸೆಂಟ್ರಲ್ಗೆ ಹೋಗುತ್ತೆ ತಾನೇ. ಸೊ ಅದು GSTನೂ ಕಟ್ಟಾದಮೇಲೆ ಲೀಗಲ್ ಇಲ್ಲ ಅಂದರೆ ಅದು ಯಾವ ಥರ ಗುರು? ಏನಾದರೂ ಲಾಜಿಕ್ ಇದೆಯಾ ಅದಕ್ಕೆ? 100% ಅವ್ರು ಮಾಡಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸೊ ರೂಲ್ಸ್ನ ಸ್ವಲ್ಪ ಲಿಬ್ರಲ್ಲಾಗಿ ಅವರು ಮುಂದಿಟ್ಕೊಂಡು ಯೋಚನೆ ಮಾಡಬೇಕು. ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ದಾರಿ ತೋರಿಸ್ಕೊಡ್ಬೇಕು. ಆ್ಯಕ್ಚುಲಿ ಯಾರು ಫಾಗ್ ಲೈಟು ಹಗಲೊತ್ತಲ್ಲೂ ಹಾಕ್ತಾರೆ ಅಥವಾ ಸಿಟಿಲಿ ಯಾರು ಹಾಕ್ಕೊಂಡು ಓಡಾಡ್ತಾರೆ ಅವರೆಲ್ಲ ಹಿಡಿದು ಕಿತ್ತಾಕ್ಸಿ. ನಾನು ಬೇಡ ಅನ್ನಲ್ಲ, ನಾವು ಅದು ಕಮ್ಯುನಿಟಿ ಏನಿದೆ ರೈಡರ್ಸ್ ಕಮ್ಯುನಿಟಿ ಬೇಡ ಅನ್ನಲ್ಲ.